ವಿದ್ಯಾರ್ಥಿಗಳೇ ಬೋರ್ಡ್ ಕಡೆ ನೋಡ್ಬೇಕು. ಇಂಥ ಗಣಿತಗಳನ್ನು ಬೋರ್ಡ್ ಕಡೆ ನೋಡ್ರಿ, ಚಂದಾಗಿ ನೋಡ್ರಿ. ನಾ ತಿಳಿಸ್ತನು, ಲಕ್ಷ ಕೊಟ್ಟು ನೋಡ್ರಿ, ಶಾಣ್ಯರಾಗ್ರಿ, ಪ್ರಯತ್ನ ಮಾಡ್ರಿ. ಈ ಗಣಿತಗಳನ್ನು ಮೊದಲು ನೀವು ಮಾಡಿರ್ಬೇಕು. ಮಾಡ್ಯಾರೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿರಿ. ಆಮೇಲೆ ನಾ ಈಗ ದೂರ ಸರಿತು ನೀವು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ನೀವು ಬರ್ಕೊಂಡು ಗಣಿತ ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ಈಗ ನೋಡ್ರಿ, ಇದು ಬೇಸಿಕ್. ಈಗ 10 ಲೆಕ್ಕ ಮುಗಿದು ಈಗ ಮತ್ತೆ ನಿಮ್ಗೆ ಎಕ್ಸರ್ಸೈಸ್ ಅಂತಂತ ಹಾಕ್ಯದ. ಇವುಗಳನ್ನೇ ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು ನೀವು. ಅಂದರೆ ಏನಾಗ್ತದ, ನಾಲೆಜ್ ಜಾಸ್ತಿ ಬರ್ತದೆ. ತಿಳಿತಲ್ಲ, ಮಾಡೋದಾಗ್ಯದಲ್ಲ. ನೋಡ್ರಿ ಮತ್ತೊಂದ್ಸಲ ಹಚ್ಬಾರ್ದು. 9 - 2.5 ಭಾಗಿಲೆ 5 ಗುಂಡ್ಲೆ 0.3 + 1. ಈಗ ಯಾವ ಕ್ರಿಯೆ ಮೊದಲ? ಇಲ್ಲಿ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಬೇಕು. ಈ ಉತ್ತರವನ್ನು ಮೈನಸ್ಕ್ಕೆ ಮತ್ತು ಗುಣಾಕಾರ ನಡಬರ್ಕೆ ಇಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಭಾಗಾಕಾರ ಎಲ್ಲರಿಗೂ ಬರ್ತಾವೆ, ಆದ್ರೆ ಅವುಗಳನ್ನು ಸರಳೀಕರಣಗಳನ್ನು ಎಲ್ಲಿ ಒಯ್ದು ಹಚ್ಚಬೇಕು ಅನ್ನೋದು ಬರಬೇಕು. ಈಗ ನೋಡಿ, ಈ ಭಾಗಾಕಾರನ ಹೊರಗೆ ತಗೋರಿ. 2.5 ಭಾಗಿಲೆ 5 ಅದ. ಇದರ ಸ್ಥಾನ ಬೆಲೆ ಇಲ್ಲ, ಇದರ ಸ್ಥಾನ ಬೆಲೆ ಅದಂದ್ರೆ ಇದರ ಸ್ಥಾನ ಬೆಲೆ ನೀವು ಇಲ್ಲಿ ತಾಳು ಕೊಡ್ಬೇಕು. 10 ನೋಡಿ, 5 ಒಂದಲೇ 5 5 5 10ಅಂಶ ಬರೋಬ್ಬರಿ ಏನು ಹಚ್ಬೇಕು ನೀವು? ದಶಮಾಂಶದಾಗ 0.5 ಹಚ್ಬೇಕು. ಈ ಉತ್ತರವನ್ನು ಈ ಗುಣಾಕಾರ ಮತ್ತು ಮೈನಸ್ ನಡಬರ್ಕಿಟ್ಟು ಮತ್ತೆ ಹೊಳ್ಳಿ ಹಚ್ಕೋಬೇಕು ನೀವು ಗಣಿತಗಳನ್ನು. 9 - 0.5 ಗುಂಡ್ಲೆ 0.3 + 1. ಈ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಅದಕ್ಕೆ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಮಾಡಿರಿ. 5 ಗುಂಡ್ಲೆ 3 ಬರೋಬ್ಬರಿ 15. ಸ್ಥಾನ ಬೆಲೆ ಎಣಿಸ್ರಿ. 1 2 1 2 ನೋಡಿ, ಇಷ್ಟೇ. ಭಾಳ ಏನು ಬೆರೆಯಲ್ಲ. ಈ ಉತ್ತರವನ್ನು ಮೈನಸ್ ಮತ್ತು ಪ್ಲಸ್ ನಡಬರ್ಕೆ ಇಡಬೇಕು. ಬರೋಬ್ಬರಿ 9 - 0.15 + 1. ಇದ್ರಾಗ ಅಧಿಕ ಯಾವ್ಯಾವು? 9 1 1 ಅಧಿಕ ಆಗ್ತದೆ. 9 1 ಎಷ್ಟು? 9 + 1 - 0.15 ನೋಡ್ರಿ. 9 1 10.00 - 0.15 10ರಾಗ 15 ಕಳೀರಿ, ಎಷ್ಟಾಗ್ತದೆ? 9. 5ಕ್ಕೆ 5 ಎಲ್ಲ ಬಂತು 1. 10ರಾಗ 5 ಆದ್ರೆ 5 ಎಲ್ಲ ಬಂತು 1. 10ರಾಗ 2 ಆದ್ರೆ 8 ಎಲ್ಲ ಬಂತು 1. 9.85. ಆನ್ಸರ್ ಈಸ್ ಈಕ್ವಲ್ ಟು 9.85. ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ. ನಿಮ್ಮ ರಿಸಲ್ಟ್ ಹೋತಂದ್ರೆ ನಾ ಕೇಳ್ತ ನೋಡ್ತು. ಆದ್ರೆ ಸ್ವಂತ ಮಾಡ್ಬೇಕು ನೀವು. ಇದನ್ನು ನೀವು ಕಲಿಬೇಕು. ಮೊದಲು ಸ್ವಂತ ಮಾಡೋದು ಕಲಿಬೇಕು. ಸರ್ ಮಾಡ್ದಂಗೆ ಮಾಡಬಾರ್ದು. ನೀವು ಸ್ವಂತ ಮಾಡ್ರಪ್ಪ ಅಂತ ಹೇಳಿದ ನೀವು ಮಾಡಬೇಕು. ಅಂದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ತಿಳಿತಾ? ನೋಡಿ, ನಾವೆಷ್ಟು ಚಂದ ತಿಳಿಸಿ ಹೇಳ್ತಂದು ಇನ್ನೂ ಸುಧಾರಣೆ ಆಗ್ತಾವೆ ಅಕ್ಷರಗಳು. ಇನ್ನು ಮುಂದಿನ ಎಲ್ಲ ಎಕ್ದಮ್ ಭಾರಿ ಕ್ಲಿಯರ್ ಬರ್ತಾವ. ಈಗ ಶುರುವಾತಿಗೆ ಒಂದು ಸ್ವಲ್ಪ ಏನಾರು ವೀಕ್ ಆಗಿದ್ರಿ ಅಂತ ತಿಳ್ಕೊಬೇಡ್ರಿ. ಈಗಂತೂ ಭಾಳ ಸುಧಾರಣೆ ಆಗ್ಯಾವ, ಚಂದ ಕ್ಲಿಯರ್ ಬರ್ತಾವ. ನೋಡಿ, ಇದು ಮುಂದಿನ ಅದಕ್ಕೆ ನಂಬರ್ ಚಾಲು ಆಗ್ಯದ. 9 - 6 ಭಾಗಿಲೆ 3 ಗುಂಡ್ಲೆ 2 + 1 ಪೂರ್ಣ ಸಂಖ್ಯೆ ಇವು. ಅವಾಗ ಯಾವ ಕ್ರಿಯೆ ಮಾಡಬೇಕಪ್ಪ ನೀವು? ಭಾಗಾಕಾರ ಕ್ರಿಯೆ. ಇದು ಭಾಜ್ಯ, ಇದು ಭಾಜಕ. ನೆನ್ಪಿಟ್ಕೊಳ್ರಿ. ಈ ಅಂಕಿದಿಂದ ಈ ಅಂಕಿಗೆ ಭಾಗಿಸ್ಬೇಕು ನೀವು. ಮತ್ತು ಈ ಕಡೆ 3 ಇದ್ದು ಈ ಕಡೆ 6 ಇರ್ತಾನೆ. ಪಟಕ್ಕನ ಏನು ಮಾಡ್ತಾವೆ ಹುಡುಗರು? 6ಕ್ಕೆ ಭಾಗ ಹೋಗ್ತದಂತ 3 2 ಹಿಂಬಿರ್ಕಿ ಬಂದ್ಬಿಡ್ತಾರೆ. ಇಂಥ ತಪ್ಪುಗಳು ಆಗಬಾರ್ದು. ಅದಕ್ಕೆ ನಾನು ತಿಳಿಸಿ ಹೇಳ್ತಾನೆ, ಇದು ಸಣ್ಣದಿರಲಿ, ಇಲ್ಲಿ ಅಂಕಿ ದೊಡ್ಡದಿರಲಿ, ಇದು ಭಾಜ್ಯ, ಇದು ಭಾಜಕ. ಬರೋಬ್ಬರಿ 9 - 3 2 6 ಗುಂಡ್ಲೆ 2 + 1. ಗುಣಾಕಾರ ಕ್ರಿಯೆ 2 2 ಎಷ್ಟು? 4. 9 - 4 + 1. ಅದಕ್ಕೆ ಯಾವ್ಯಾವ ಇದ್ರಾಗ ಸ್ಟೆಪ್ ಬೈ ತಿಳ್ಕೊ. ಇದು ಅದಕ್ಕೆ, ಇದು ಅದಕ್ಕೆ. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಅಂತ ತಿಳ್ಕೊರಿ. 9 + 1 - 4 ರೂಲ್ಸ್ ಪ್ರಕಾರ ಬಿಡಿಸ್ಬೇಕು. 9 1 10 - 4 = 6. ಆನ್ಸರ್ = 6. ನೋಡ್ರಿ, ಈಗ
ಅತಿ ಸಣ್ಣ ಸರಳೀಕರಣದಿಂದ ನಿಮ್ಮ ದೊಡ್ಡ ಸರಳೀಕರಣ ತಿಳಿಸ್ತಾನೆ. ಅತಿ ಸಣ್ಣದು ಇದು 3ನೇ ತೇದವ್ರು ಮಾಡುವಂಥ ಗಣಿತಗಳನ್ನು ಹಿಡ್ಕೊಂಡು ಟಾಪ್ ಲೆವೆಲ್ ನೀವು ಹೈಸ್ಕೂಲ್ ಕಾಲೇಜ್ಗೆ ಹೋಗುವವರೆಗೆ ನಿಮಗೆ ಏನು ಬರ್ತಾವೆ, ಇವು ಸಿಂಪ್ಲಿಫಿಕೇಶನ್ ಬರ್ತಾವೆ. ಇದು ನೋಡಿರಿ, ಇಲ್ಲಿ A1 ಅದ, A2 ಅಂದರೆ ಇದಕ್ಕಿಂತಲೂ ಟಫ್, A3 ಅಂದರೆ ತೀರಾ ಟಫ್, A4 ಅಂದ್ರೆ ನೀವು ಈಗ ಮೊದಲು ನಿಮ್ಮ ನವೋದಯಕ್ಕೆ ಸೈನಿಕ್ ಸ್ಕೂಲ್ಗೆ ಬೇಕಾದದ್ದು ಅಭ್ಯಾಸ ಅಂದರೆ ಏದಾಗಿರ್ತದೆ, ಬರೀ ಏದಾಗೆ ಇರ್ತದೆ. ಆಮೇಲೆ ಬಿ ಭಾಗ ಬಂತು ಅಂತಂದ್ರೆ ನೀವು ಹೈಯೆಸ್ಟ್ ಹೆಚ್ಚಿನ ಅಭ್ಯಾಸನ ಮಾಡ್ಲಿಕ್ಕೆ ನಿಮ್ಗೆ ಅಥವಾ A1 ಬರ್ತದೆ, A2 ಬರ್ತದೆ, A3 ಬರ್ತದೆ, A4 ಬರ್ತದೆ. ಅವು ಅಂಕೆಗಳು ಹೆಂಗೆ ಹೆಚ್ಚಾಗ್ತಾವೆ ಹಂಗಾಗಿ ಮುಂದೆ ಬಿರಿ ಲೆಕ್ಕಗಳು ಬರ್ತಾವೆ. ಅದು ನೀವು ಕಲಿಬೇಕು, ಶಾಣ್ಯಾರಾಗಬೇಕು, ಫೇರ್ದಾಗ ಚೆನ್ನಾಗಿ ಬರ್ಕೋಬೇಕು. ನಿಮ್ದು ಕರೆಕ್ಟ್ ಇದ್ದರೆ ರೈಟ್ ಹಾಕ್ಕೊಡ್ರಿ.